ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ತರ್ಲೆ ಕೋತಿ ಇತ್ತು. ಎಷ್ಟು ತರ್ಲೆ ನೋಡು. ಈ ಕೋತಿ ಆಟ ಮಾಡ್ಕೊಂಡೇ ಅದ್ ಕೆಳಗ್ ಬಿದ್ದಿರ್ಬೇಕು. ನಾವು ಹೋಗಿ ನೋಡೋಣ. ಅಯ್ಯೋ, ಅಯ್ಯೋ, ನನ್ ಬಾಲ ಮುರಿದೋಯ್ತು. ಅಯ್ಯೋ, ಅತ್ರೆ ಪ್ರಯೋಜನ ಇಲ್ಲ. ಬೇಗ ಹೋಗಿ ವೈದ್ಯರಿಗೆ ತೋರಿಸು. ವೈದ್ಯರೇ, ವೈದ್ಯರೇ, ಸ್ವಲ್ಪ ಬೇಗ ಬನ್ನಿ. ಯಾಕೆ? ಏನಾಯ್ತು? ಯಾಕೆ ಸುಮ್ಮನೆ ಅಳ್ತಾ ಇದ್ಯಾ? ನನ್ ಬಾಲ ಮುರಿದೋಯ್ತು. ಬೇಗ ಔಷಧಿ ಹಾಕಿ ಕೊಡಿ. ತೋರ್ಸು. ಅಯ್ಯೋ ವೈದ್ಯರೇ, ಈ ತರ ಮೋಸ ಮಾಡ್ಬಿಟ್ರಲ್ಲ. ಕೇಳೋ ಮಂಗ, ಸುಮ್ನೆ ಕಿರ್ಚಾಡ್ಬೇಡ. ಆ ಬಾಲದಿಂದ ಯಾವ ಪ್ರಯೋಜನನೂ ಇಲ್ಲ. ಮುರ್ದೋದ್ ಬಾಲನ ಕತ್ತರಿಸ್ಬೇಕು, ಅದೇ ಅದರ ರೀತಿ. ಹಾಗಾದ್ರೆ ಬಾಲ ಕೊಯ್ದು ಚಾಕು ಕೊಟ್ಬಿಡಿ. ಚಾಕು ಯಾಕೆ? ಏನ್ ಮಾಡಕ್ಕೆ? ವೈದ್ಯರೇ, ನನ್ ಬಾಲನ ನೀವು ವಾಪಸ್ಸು ಕೊಡಿ. ಇಲ್ಲ ಅಂದ್ರೆ ಬಾಲದ ಬದಲಾಗಿ ಚಾಕು ಕೊಡಿ. ಕೋತಿಯ ಗಲಾಟೆ ಕೇಳಲಾರ್ದೆ ವೈದ್ಯರು ಚಾಕುನ ಕೊಟ್ರು. ಚಾಕುನ ತಗೊಂಡು ಕೋತಿ ಹಿಂತಿರುಗ್ತು. ಒಂದ್ ಮಗು ಅಲ್ವಾ ಹಣ್ಣಿಗೆ ಕಲ್ಲೆಸಿತಿರೋದು. ನಾನು ಹೋದ್ರೆ ಒಂದ್ ಮಾವಿನ ಹಣ್ಣು ಸಿಗ್ಬೋದು. ಮಗು, ಈ ತರ ಕಲ್ಲು ಹಾಕಿದ್ರೆ ಹಣ್ಣು ಬೀಳೋಲ್ಲ. ಈ ಕತ್ತಿ ಎಸದ್ ನೋಡು, ಖಂಡಿತವಾಗಿ ಬೀಳುತ್ತೆ. ಹಣ್ಣು ಬಿಟ್ಟು ನನ್ ಚಾಕು ಎಲ್ಲಿ? ಚಾಕುನಾ? ಅದೇ ಮರದ ಮೇಲೆ ಇರ್ಬೇಕು. ಸರಿ ಹೋಯ್ತು, ಚಾಕು ಇಸ್ಕೊಂಡ್ ಹಣ್ಣು ತಗೊಂಡೆ. ಈಗ ಚಾಕು ಇಲ್ಲ ಅಂತ್ಯಾ? ನನಗ್ ನನ್ ಚಾಕು ಈಗ್ಲೇ ಬೇಕು. ಚಾಕು ಇಲ್ಲ ಅಂದ್ರೆ ಆ ಹಣ್ಣನ್ನು ಕೊಡು. ಕೋತಿಯ ಜಗಳನ ಕೇಳಲಾಗದೆ ಆ ಮಗು ಹಣ್ಣನ್ನ ಕೊಡುತ್ತೆ. ಕೋತಿ ಹಣ್ಣನ್ನ ತಗೊಂಡು ಹೋಗುತ್ತೆ. ದಾರಿಯಲ್ಲಿ ಒಬ್ಬ ಬಟ್ಟೆ ಒಗೆಯೋ ಹೆಂಗಸನ್ನ ನೋಡ್ತಾನೆ. ಏನಾಯ್ತು ತಂಗಿ, ಬಟ್ಟೆ ಒಗೆಯಲ್ವಾ? ಏನ್ ಹೇಳೋದು, ಒಗೆಯೋಕೆ ತುಂಬಾ ಇದೆ. ಆದ್ರೆ ತುಂಬಾ ಹೊಟ್ಟೆ ಹಸ್ವು. ತಗೊಳ್ಳಿ, ಈ ಮಾವಿನ ಹಣ್ಣು ತಿನ್ನಿ. ಆದ್ರೆ ಹೆಂಗಸು ಹಣ್ಣು ತಿಂದ ನಂತರ ಕೋತಿಯ ಸ್ವಭಾವ ಬದಲಾಯ್ತು. ಏನು, ಹಣ್ಣು ಪೂರ್ತಿಯಾಗಿ ತಿನ್ಬಿಟ್ಟೆ, ನನಗಿವಾಗ ವಾಪಸ್ ಕೊಡ್ಬೇಕು. ಮಾವಿನ ಹಣ್ಣು ತಿನ್ನೋಕ್ ಕೊಟ್ಟೆ, ನಾನ್ ತಿಂದ್ಬಿಟ್ಟೆ. ಇವಾಗ ಹೇಗ್ ವಾಪಸ್ ಕೊಡೋದು? ಅದೆಲ್ಲ ಹೇಳಿದ್ರೆ ನಂಗೊತ್ತಿಲ್ಲ. ನನಗ್ ನನ್ ಮಾವಿನ ಹಣ್ಣು ವಾಪಸ್ ಬೇಕು. ಇಲ್ಲ ಅಂದ್ರೆ ನೀನ್ ನನ್ ಜೊತೆ ಬರ್ಬೇಕು. ಕೋತಿಯ ಜಗಳನ ಕೇಳಲಾಗದೆ ಹೆಂಗಸು ಕೋತಿಯ ಜೊತೆ ಹೋಗ್ತಾಳೆ. ತುಂಬಾ ದೂರ ಹೋದಾಗ ಒಬ್ಬ ವ್ಯಕ್ತಿ ಗಾಣದ ಎಣ್ಣೆಯನ್ನ ಮಾಡ್ತಿದ್ದ. ಇದನ್ನ ಒಬ್ಬರು ಮಾತ್ರ ತಿರುಗಿಸೋದು ಕಷ್ಟ ಅಲ್ವಾ? ಈ ಹೆಣ್ಣನ್ನ ಸಹಾಯಕ್ಕೆ ಇಟ್ಕೊಳ್ಳಿ. ಒಳ್ಳೇದಾಯ್ತು, ತುಂಬಾ ಸಂತೋಷ. ಆ ಹೆಂಗಸು ಗಾಣದ ಯಂತ್ರನ ತಿರುಗಿಸಿದ್ಲು. ಸ್ವಲ್ಪ ಸಮಯದ ನಂತರ ಕೋತಿ ಜಗಳ ಮಾಡ್ತು. ನನಗಿಲ್ಲಿರೋಕ್ ಸಮಯ ಇಲ್ಲ, ನಾನ್ ಹೋಗ್ಬೇಕು, ನೀನ್ ಜೊತೆಗ್ ಬಾ. ಅದು ನಡೆಯಲ್ಲ, ನನಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ. ಇವಳು ಇಲ್ಲೇ ಇರ್ಲಿ. ಹಾಗಾದ್ರೆ ಸರಿ, ಹೆಂಗಸಿನ ಬದಲು ಎಣ್ಣೆ ಕೊಟ್ರೆ ಸಾಕು, ನಾನು ಹೋಗ್ತೀನಿ. ಹೆಂಗಸಿನ ಬದಲು ಎಣ್ಣೆನ ತೆಗೆದುಕೊಂಡು ಕೋತಿ ಸಂತೋಷದಿಂದ ಹೋಯ್ತು. ದಾರಿಯಲ್ಲಿ ಒಬ್ಬ ಅಜ್ಜಿ ದೋಸೆ ಮಾಡೋದನ್ನ ನೋಡ್ತು. ಏನು ಅಜ್ಜಿ, ಈ ತರನ ದೋಸೆ ಮಾಡೋದು? ದೋಸೆ ನೋಡೋಕೆ ವಡೆ ತರ ಇದೆ.
ಮಗನೇ, ಎಣ್ಣೆ ಇಲ್ಲ ನೋಡು, ಅದಕ್ಕೆ ದೋಸೆ ಗಟ್ಟಿಯಾಗಿದೆ. ಅಷ್ಟೇನಾ ವಿಷಯ? ತಗೊಳ್ಳಿ, ಈ ಎಣ್ಣೆನ ತಗೊಳ್ಳಿ. ಕೋತಿ ಕೊಟ್ಟ ಎಣ್ಣೆಯಿಂದ ಅಜ್ಜಿ ದೋಸೆ ಮಾಡೋಕ್ಕೆ ಶುರು ಮಾಡಿದ್ಲು. ಎಣ್ಣೆ ಪೂರ್ತಿ ಖಾಲಿ ಮಾಡಿದ್ರ? ಅಜ್ಜಿ, ನನಗ್ ನನ್ನ ಎಣ್ಣೆ ವಾಪಸ್ ಕೊಡಿ. ಇದೊಳ್ಳೆ ಕತೆ, ಎಣ್ಣೆಯಿಂದ ಅಲ್ವಾ ದೋಸೆ ಮಾಡಿದ್ದು. ಅಜ್ಜಿ ನಿನ್ಗೊಂದು ದೋಸೆ ಕೊಡ್ತೀನಿ, ಸಾಕಾ? ಸರಿ, ದೋಸೆನೆ ಕೊಡಿ. ದೋಸೆ ತಗೊಂಡು ಕೋತಿ ಮುಂದೆ ಹೋಯ್ತು. ದಾರಿಯಲ್ಲಿ ಅವನೊಬ್ಬ ಡಮರು ನುಡಿಸೋನ್ನ ಕಂಡ. ಹಾಯ್ ಡಮರು, ಏನಾಯ್ತಣ್ಣ, ನಿಲ್ಲಿಸ್ಬಿಟ್ರಲ್ಲ? ಬೆಳಗಿಂದ ಈ ಡಮರು ಬಾರಿಸ್ತಾ ಇದ್ದೀನಿ, ಸುಸ್ತಾಗಿ ನನಗೆ ಸಾಕಾಯ್ತು. ಬೇಜಾರಾಗ್ಬೇಡಿ, ಈ ದೋಸೆನ ತಿಂದು ಹಸಿವು ನೀಗಿಸ್ಕೊಳ್ಳಿ. ಡಮರಿನವ ಆ ದೋಸೆಯನ್ನ ಪೂರ್ತಿಯಾಗಿ ತಿಂದ್ಬಿಟ್ಟ. ಆಗ ಮುಂಚಿನ ತರ ಕೋತಿ ಜಗಳ ಮಾಡೋಕೆ ಶುರು ಮಾಡ್ತು. ನನಗ್ ನನ್ ದೋಸೆ ಬೇಕು. ದೋಸೆನಾ? ಅದನ್ನ ತಿಂದ್ ಮುಗ್ಸದ್ನಲ್ಲ. ನನಗ್ ನನ್ ದೋಸೆ ಬೇಕು, ಇಲ್ಲ ಅಂದ್ರೆ ಈ ಡಮರ್ ಬೇಕು. ಕೋತಿಯ ಜಗಳನ ಕೇಳಲಾಗದೆ ಆ ವ್ಯಕ್ತಿ ಡಮರನ್ನ ಕೋತಿಗೆ ಕೊಡ್ತಾನೆ. ಕೋತಿ ಆ ಡಮರು ತೆಗೆದುಕೊಂಡು ಆಮೇಲೆ ಬಾಲ ಹೋಯ್ತು, ಚಾಕು ಸಿಕ್ತು, ಡುಮ್ ಡುಮ್ ಡುಮ್. ಕತ್ತಿ ಕೊಟ್ಟೆ, ಮಾವು ಸಿಕ್ತು, ಡುಮ್ ಡುಮ್ ಡುಮ್. ಹಣ್ಣು ಕೊಟ್ಟೆ, ಹೆಣ್ಣು ಸಿಕ್ತು, ಡುಮ್ ಡುಮ್ ಡುಮ್. ಹೆಣ್ಣು ಕೊಟ್ಟೆ, ಎಣ್ಣೆ ಸಿಕ್ತು, ಡುಮ್ ಡುಮ್ ಡುಮ್. ಎಣ್ಣೆ ಕೊಟ್ಟೆ, ದೋಸೆ ಸಿಕ್ತು, ಡುಮ್ ಡುಮ್ ಡುಮ್. ದೋಸೆ ಕೊಟ್ಟು ಡಮರು ಸಿಕ್ತು, ಡುಮ್ ಡುಮ್ ಡುಮ್.